ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಹೊಸ ಮೇಕಪ್ ಲುಕ್ನ ಟ್ರೈ ಮಾಡಿದ್ದೀನಿ. ನೀವು ಸಹ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ನಿಮ್ಗೇನಾದರೂ ಮೇಕಪ್ ಲುಕ್ ಟ್ರೈ ಮಾಡಬೇಕಂತ ಅನಿಸಿದ್ರೆ ಕಮೆಂಟ್ ಮಾಡಿ, ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಸೊ ನಾನು ಡೈರೆಕ್ಟಾಗಿ ಫಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ, ಯಾಕಂದರೆ ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ, ಬಿಕಾಸ್ ಇಟ್ಸ್ ಆಲ್ರೆಡಿ ಈವ್ನಿಂಗ್. ಸೊ ನಾನು ಮಾಯ್ಶ್ಚರೈಸರ್ ಕೂಡ ಅಷ್ಟೊಂದು ಅಪ್ಲೈ ಮಾಡಿಲ್ಲ, ಯಾಕಂದರೆ ಸ್ಕಿನ್ ಆಲ್ರೆಡಿ ಆಯಿಲಿಯಾಗಿತ್ತು ಸೀರಮ್ ಯೂಸ್ ಮಾಡಿದ್ದಕ್ಕೆ. ಸೊ ನಾನು ಲೈಟಾಗಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ. ಸೆಕೆಂಡ್ ಬಂದ್ಬಿಟ್ಟು ಪ್ರೈಮರ್ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಗ್ಲೋಯಿಯಾಗಿ ಕೊಡಲಿ ಸ್ಕಿನ್ ಅಂತ. ಯಾಕಂದರೆ ನಾನು ಫೌಂಡೇಶನ್ ಬಂದ್ಬಿಟ್ಟು ಲೈಟಾಗಿ ಯೂಸ್ ಮಾಡಿಬಿಟ್ಟು ಹೈಲೈಟರ್ ಬಂದ್ಬಿಟ್ಟು ಅಷ್ಟೊಂದು ಯೂಸ್ ಮಾಡೋದಿಲ್ಲ, ಸ್ವಲ್ಪ ಫೇಸ್ ಫುಲ್ಲಾಗಿ ಗ್ಲೋಯಾಗಿರಬೇಕು ಅಂತ ಹೇಳಿಬಿಟ್ಟು. ಪ್ರೈಮರ್ ಬಂದ್ಬಿಟ್ಟು ಲಿಟಲ್ ಬಿಟ್ ಡ್ಯೂಯಿ ಮೇಕಪ್ ಥರ ಬರಲಿ ಅಂತ. ಸೆಕೆಂಡ್ ಬಂದ್ಬಿಟ್ಟು ನಾನು ಐ ಶ್ಯಾಡೋ ಅಪ್ಲೈ ಮಾಡಿದ್ದೀನಿ. ಐಬ್ರೋ ನಾನು ಮಾಡೋಣ ಅಂದ್ಕೊಂಡೆ, ಐಬ್ರೋ ಟ್ರಿಮ್ ಮಾಡಿಲ್ಲ. ಸೊ ನಾನು ಜಸ್ಟ್ ಇನ್ನರ್ ಫಿಲ್ ಮಾಡಿ ಬಿಟ್ಟಿದ್ದೀನಿ, ಶೇಪ್ ಕೂಡ ಕೊಟ್ಟಿಲ್ಲ, ಯಾಕಂದರೆ ಅದು ಬೇರೆ ಬೇರೆ ಥರ ಬಂದಿದೆ ಅಂತ. ಇನ್ನೊಂದು ಥಿಕ್ಕಾಗಿ ಐಬ್ರೋಸ್ ಬರುತ್ತೆ ಅಂದ್ಬಿಟ್ಟು ನಾನೇನು ಶೇಪ್ ಕೊಟ್ಟಿಲ್ಲ, ಜಸ್ಟ್ ಇನ್ನರ್ ಫಿಲ್ ಮಾಡಿದ್ದೀನಿ. ನಂತರ ಬಂದ್ಬಿಟ್ಟು ಐ ಶ್ಯಾಡೋ ಬಂದ್ಬಿಟ್ಟು ಲೈಟ್ ಬ್ರೌನ್ ಐ ಶ್ಯಾಡೋ ಹಾಕ್ಬಿಟ್ಟು ನೋಸ್ ಕಾಂಟರ್ ಮಾಡಿದ್ದೀನಿ. ನೋಸ್ ಕಾಂಟರ್ ನನಗೆ ಯಾವಾಗಲೂ ನನ್ನ ಹ್ಯಾಂಡೇ ಬೆಸ್ಟ್ ಅಂತ ನನಗೆ ಯಾವಾಗಲೂ ಅನಿಸೋದು, ಯಾಕಂದರೆ ನನಗೆ ಬ್ರಷಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಬಟ್ ಹ್ಯಾಂಡಲ್ಲಿ ನನಗೆ ಯಾವ ಥರ ನನಗೆ ಇಷ್ಟ ಆಗುತ್ತೋ. ಈ ಬ್ಲಷ್ ಏನಾಯ್ತು ಅಂದರೆ ನಾನು ಯೋಚನೆ ಮಾಡಿಲ್ಲ. ಅದೇನಾಯ್ತು ಅಂದರೆ ಹಂಗೆ ನಾನು ಜಸ್ಟ್ ಒಂದು 2 times 3 times ಹಿಂಗೆ ರೋಲ್ ಔಟ್ ಮಾಡಿದೆ, ರೌಂಡಾಗಿ ಹಿಂಗೆ ರೋಲ್ ಮಾಡ್ತಾಯಿದ್ದೆ. ಅದೇನಾಯಿತು, ಅದೆಲ್ಲ ಬ್ರಷಲ್ಲಿ ಅಂಟ್ಕೊಂಡ್ಬಿಡ್ತು. ಬಟ್ ಸಂಹವ್ ಅದನ್ನು ಮ್ಯಾನೇಜ್ ಮಾಡಿಬಿಟ್ಟೆ. ನೀವೇ ನೋಡಿದ್ರೆ ಗೊತ್ತಾಗುತ್ತೆ, ರೈಟ್ ಸೈಡಲ್ಲಿ ಇಷ್ಟು ಡಾರ್ಕಾಗಿ ಪಿಗ್ಮೆಂಟೆಡಾಗಿ ಬಂದ್ಬಿಡ್ತು ಅಂತ. ಬಟ್ ನಾಟ್ ಬ್ಯಾಡ್, ಸಂಹವ್ ಏನೋ ಮ್ಯಾನೇಜ್ ಮಾಡಿ ಸರಿ ಮಾಡಿಬಿಟ್ಟೆ. ಸೊ ಕೈಯಲ್ಲೆಲ್ಲ ವೈಪೌಟ್ ಮಾಡಿದೆ. ಬಟ್ ಸ್ಟಿಲ್ ನಿಮಗೆ ಎಂಡ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಬಂದಿರೋದು. ಇವಾಗ ಲೈಟಾಗಿ ಅಪ್ಲೈ ಮಾಡಿ ಅದನ್ನು ಹೇಗೋ ಸರಿ ಮಾಡಿ ಒಂದಷ್ಟು ಶೇಪ್ ನಾನು ಕೊರಿಸ್ಬಿಟ್ಟೆ. ಯೂಶ್ವಲಾಗಿ ನಾನು ಸ್ಮೈಲ್ ಮಾಡ್ತೀನಿ, ಯಾಕಂದರೆ ನಾನು ಸ್ಮೈಲ್ ಮಾಡಿದಾಗ ಆ ಚೀಕ್ ಬೋನಲ್ಲಿ ಮೇಲಕ್ಕೆ ಮಾಡ್ತೀನಿ. ಇವಾಗ ಯಾಕೋ ಅದನ್ನು ಸ್ಮೈಲ್ ಮಾಡಿದಾಗೆಲ್ಲ ಅದೇನೋ ಕೆಳಗಡೆ ಬರೋ ಥರ ಅನಿಸ್ತೈತೆ ಬ್ಲಷ್. ನನಗೆ ಕೆಳಗಡೆ ಬೇಡ, ಈ ಮೇಕಪ್ ಲುಕ್ಕಲ್ಲಿ ಕೆಳಗಡೆ ಬರಬಾರ್ದು, ಸ್ವಲ್ಪ ಮೇಲೇ ಇರಬೇಕು ಬ್ಲಷ್ಷು. ಅದಕ್ಕೆ ಅದಾದ ನಂತರ ಸ್ವಲ್ಪ ಪಿಂಕಿಯಾಗಿರಲಿ ಅಂತ ನಾನು ಲಾಸ್ಟ್ ಎಂಡಲ್ಲಿ ಅದರಲ್ಲಿ ಇರೋದೇ ಇಲ್ಲ ಪೌಡರು, ಬಟ್ ಸ್ಟಿಲ್ ಅದೇನೋ ಒಂದಷ್ಟು ಇದೇ ಇಲ್ಲ ಆ ಥರ ಇರೋದ್ರಲ್ಲ ಹಂಗೆ ರೌಂಡಾಗಿ ಅದನ್ನು ಇದು ಮಾಡಿಬಿಟ್ಟೆ. ನೆಕ್ಸ್ಟ್ ಈ ಹೈಲೈಟರೇ ನನಗೆ ಫೇಸಲ್ಲಿ ಅಷ್ಟು ಚೆನ್ನಾಗಿ ಲುಕ್ ಕೊಟ್ಟಿದ್ದು. ಬಟ್ ಯೂಶ್ವಲಾಗಿ ನಾನು ಈ ಹೈಲೈಟರ್ ಜಾಸ್ತಿ ಯೂಸ್ ಮಾಡೋದಿಲ್ಲ, ಬಟ್ ಈ ಥರ ಮೇಕಪ್ಗೆ ನಿಜ ರೆಕಮೆಂಡ್ ಮಾಡ್ತೀನಿ. ಈ ಒಂದು ಹೈಲೈಟರ್ ಇಸ್ ದಿ ಬೆಸ್ಟ್. ಎಷ್ಟು ಚೆನ್ನಾಗಿದೆ, ಅಷ್ಟು ಲಾಂಗ್ ಲಾಸ್ಟಿಂಗ್ ಆಗಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ, ನಾನು ಇದು ಬರೋದಿಲ್ಲ, ಇದು ಯೂಸ್ ಆಗೋದಿಲ್ಲ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಯಾಕಪ್ಪ ತೊಗೊಂಡೆ ಅಂತ ಫೀಲ್ ಮಾಡಿದೆ. ಬಟ್ ಇವತ್ತು ಈ ಮೇಕಪ್ ಲುಕ್ಕಲ್ಲಿ ಇದು ನನಗೆ ವರ್ತ್ ಅಂತ ಅನಿಸ್ತು, ಅಷ್ಟು ಚೆನ್ನಾಗಿದೆ ಇದು. ಅದಾದ ನಂತರ ಈ ಬ್ರಷ್ ನಾನು ಯೂಶ್ವಲಾಗಿ ಹೈಲೈಟರ್ ಬಂದ್ಬಿಟ್ಟು ಕೈಯಲ್ಲೇ ನಾನು ಯೂಸ್ ಮಾಡ್ತಿದ್ದೆ. ಬಟ್ ನೋಸಲ್ಲಿ ನನಗೆ ಅದು ಸ್ವಲ್ಪ ಬೇಕಾಗಿತ್ತು, ಲೈಟಾಗಿ ಕಾಣಬೇಕು. ನೋಸಲ್ಲಿ ನನಗೆ ಹೈಲೈಟರ್ ಬೇಕು, ಬಟ್ ಲೈಟಾಗಿ ಕಾಣಬೇಕು, ಅದಕ್ಕೆ ಈ ಬ್ರಷೇ ನನಗೆ ಬೇಕಾಗಿತ್ತು. ಸೊ ಈ ಬ್ರಷ್ಗೂ ಇವತ್ತು ಕೆಲಸ ಬಂತಪ್ಪ ಅನ್ನೋ ಥರ ಇವತ್ತು ನಾನು ಅದನ್ನು ಯೂಸ್ ಮಾಡಿದೆ. ಬಟ್ ಆಮೇಲೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಾನು ನಂತರ ತಿರ್ಗಾ ನಾನು ಹ್ಯಾಂಡಲ್ ಯೂಸ್ ಮಾಡಿರ್ತೀನಿ ಅದು ಹೈಲೈಟರ್ನ. ಮತ್ತು ಇನ್ನರ್ ಕಾರ್ನರಲ್ಲಿ ಕೂಡ ನಾನು ಇದೇ ಹೈಲೈಟರ್ನ ನಾನು ಯೂಸ್ ಮಾಡಿದ್ದೀನಿ ಐ ಶ್ಯಾಡೋ ಬದಲು. ತುಂಬ ಚೆನ್ನಾಗಿ ಲುಕ್ ಕಾಣಿಸ್ತು, ನನಗಂತೂ ಇಷ್ಟ ಆಯ್ತಪ್ಪ. ನಾನು ಮೇಕಪ್ ಮಾಡಿದ್ರಲ್ಲಿ ಇಷ್ಟು ದಿವಸ ಅಂದರೆ ಇದುವರೆಗೂ ನಾನು ಮೇಕಪ್ ಮಾಡಿದ್ರಲ್ಲಿ ಈ ಒಂದು ಮೇಕಪ್ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಯೂಶ್ವಲಾಗಿ ನಾನು ಏನಾದರೂ ಮಾಡಿದ್ರೆ ಏನಾದರೂ ಒಂದು ಮಿಸ್ಟೇಕ್ ಮಾಡ್ತಿದ್ದೆ, ಬಟ್ ಆದರೆ ಈ ಸಲ ನಾನೇನು ಮಿಸ್ಟೇಕ್ ಮಾಡಿಲ್ಲ. ನನಗಿಷ್ಟ ಆಗಿದ್ದ ಥರನೇ ನೋಡಿ ನಾನು ಮಾಡಿದೆ, ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ಆ ಫೌಂಡೇಶನ್ ಲಾಸ್ಟಲ್ಲಿ ಬ್ಲೆಂಡ್ ಆಗಿ ಹೇಗಿತ್ತಂದರೆ ಮೇಕಪ್ ನೋ ಮೇಕಪ್ ಹಾಗೂ ಇಲ್ಲ, ಬಟ್ ಮೇಕಪ್ ಹಾಕಿದ್ದೀನಿ ಅಂತಲೇ ಅನ್ನಿಸ್ತಿದೆ. ಮತ್ತು ಆ ಫೌಂಡೇಶನ್ ಅಂತೂ ಹಾಕಿರೋ ಥರನೇ ಇರಲಿಲ್ಲ, ಆಗಿತ್ತು. ಆ್ಯಕ್ಚುಲಿ ನಾನು ಈ ಟೇಪ್ನ ನಾನು ಯೂಸ್ ಮಾಡ್ತಾ ಇರಲಿಲ್ಲ, ಯಾಕಂದರೆ ನಾನು ತುಂಬ ದಿವಸ ಆಯಿತು ಲಾಂಗ್ ವಿಂಗ್ ಲೈನರ್ ಹಾಕಿ. ಸೊ ಅದಕ್ಕೆ ನಾನು ಇದು ಯೂಸ್ ಮಾಡೋಣ ಅಂದ್ಕೊಂಡೆ, ಬಟ್ ನಂಗೆ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ. ಯಾಕಂದರೆ ಇದು ನಾರ್ಮಲ್ ಈ ವಯರ್ಸ್ಗೆಲ್ಲ ಹಾಕ್ತಾರೆ ಗೊತ್ತಾ, ಟೇಪಲ್ಲ, ಆ ಟೇಪ್ ಯೂಸ್ ಮಾಡಿದ್ದು. ಸುಮ್ಮ ಟ್ರೈ ಮಾಡಿದೆ ಹೇಗೆ ಬರುತ್ತೆ ಅಂತ, ಲಾಂಗ್ ವಿಂಗ್ ಲೈನರ್ ಬರುತ್ತೆ ಅಂತ ಅಂದ್ಕೊಂಡೆ, ನೋಡಿದ್ರೆ ಬಂದೇ ಇಲ್ಲ. ಆಮೇಲೆ ನಾನೇ ಹೇಗೋ ಮ್ಯಾನೇಜ್ ಮಾಡಿ ಐಸ್ ಓಪನ್ ಮಾಡಿದಾಗ ಹೇಗೆ ಲಾಂಗ್ ವಿಂಗ್ ಲೈನ್ ಬರುತ್ತೆ, ಮತ್ತು ಐಸ್ ಕ್ಲೋಸ್ ಮಾಡಿ ಅದು ಹೇಗೆ ಕವರಪ್ ಮಾಡಬೇಕಂದ್ಬಿಟ್ಟು ನಾನೇ ಯೋಚನೆ ಮಾಡಿ ಟ್ರೈ ಮಾಡಿದ್ದು. ಅದಾದ ನಂತರ ಒಂದಷ್ಟು ಮುಂಚೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೆ ಹೇಗೆ ಇದು ಮಾಡೋದು ಅಂತ. ಬಟ್ ನಾವು ಹಾಕೋವಾಗ ನಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅದನ್ನು ನಾವು ಟ್ರೈ ಮಾಡಿದ್ರೇ ಅದು ಬರುತ್ತೆ ಅಂತ ನನಗೆ ಆದಮೇಲೆ ಗೊತ್ತಾಯಿತು. ಸೊ ನೀವು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಯಾವಾಗಲೂ
ಮಿಡ್ ಐಲಿಡ್ಡಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಇನ್ ಕೇಸ್ ಅದು ಹೆವಿಯಾಗಿ ಲೈನರ್ ಏನಾದರೂ ಅದು ಜೆಲ್ ತೊಗೊಂಡ್ಬಿಟ್ಟಿದ್ರೆ ಅಲ್ಲಿಂದ ನಾವು ಕವರ್ ಮಾಡ್ಕೊಂಡು ಮಾಡ್ಬೋದು. ಯಾಕಂದರೆ ಎಂಡಲ್ಲಿ ಲೈನ್ ಎಳೆಯುವಾಗ ಯಾವಾಗಲೂ ಲೈಟಾಗಿರಬೇಕು. ಸೊ ದಟ್ ಆ ಲೈನ್ ಎಳೆದಾಗ ನಾವು ಅದಕ್ಕೆ ಶೇಪ್ ಕೊಟ್ಕೊಂಡು ಕರೆಕ್ಟಾಗಿ ಕೊಟ್ಕೊಬೋದು. ಇವಾಗ ನೋಡಿ ನಾನು ತುಂಬ ಲಾಂಗ್ ವಿಂಗ್ ಲೈನರ್ ಟ್ರೈ ಮಾಡೋಕ್ಕೋಗಿ ಅದು ತುಂಬ ಶಾರ್ಟಾಗಿ ಬಂದುಬಿಡ್ತು. ಸೊ ಅದಕ್ಕೆ ನಾನು ಅದು ತೆಗೆದ್ಬಿಟ್ಟೆ. ಯಾಕೋ ನಂಗೆ ಅದು ಕಂಫರ್ಟಬಲ್ ಅನ್ನಿಸ್ತಿರ್ಲಿಲ್ಲ. ಅದಾದ ನಂತರ ನಾನೇ ಹ್ಯಾಂಡಲ್ ಕೊಟ್ಕೊಂಡು ನಾನೇ ಸರಿ ಮಾಡಿಕೊಂಡೆ. ಇದನ್ನು ಟ್ರೈ ಮಾಡೋಕ್ಕೆ ತುಂಬ ಲೇಟ್ ಆಯಿತು. ಯಾಕಂದರೆ ನಾನು ಇದು ತುಂಬ ದಿವಸ ಆಯ್ತಲ್ವಾ. ಸೊ ನಾನು ಮೆತ್ತಿಗೆ ಟ್ರೈ ಮಾಡಿದೆ. ಯಾಕಂದರೆ ನಾನು ಆಲ್ರೆಡಿ ಫೌಂಡೇಶನ್ನು, ಬ್ಲಷ್, ಕಾಂಟರ್, ಹೈಲೈಟರ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಸೊ ಇದು ಒಂದು ವೈಪ್ ಔಟ್ ಮಾಡೋಕ್ಕೆ ಹೋಗಿ ಆಮೇಲೆ ಅದು ಸ್ಕಿನ್ ಹಂಗೆ ರಾ ಸ್ಕಿನ್ ಥರ ಕಾಣಿಸಿ ಅದನ್ನು ನಾನು ಸರಿ ಮಾಡಬೇಕಲ್ವಪ್ಪ ಅಂತ ಅಂದ್ಕೊಂಡು ನಾನು ತುಂಬ ಯೋಚನೆ ಮಾಡಿ ಟ್ರೈ ಮಾಡಿದೆ. ಫೈನಲಿ ಐ ಆಮ್ ಇನ್ ಲವ್ ವಿತ್ ದಿಸ್ ಐ ಲುಕ್. ನಿಜವಾಗ್ಲೂ ನನಗಂತೂ ಇಷ್ಟ ಆಯ್ತಪ್ಪ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮೆತ್ತಗೆ ನಾನು ಪಾಡಿಗೆ ಹಾಕ್ತಾಯಿದ್ದೀನಿ ಅಂತ. ಯೂಶ್ವಲಾಗಿ ನಾನು ಯಾವಾಗಲೂ ಐಲೈನರು ಕಾಲೇಜ್ಗಾಗಲಿ ಅಥವಾ ಆಫೀಸ್ಗೆ ಆಗಲಿ ಇಲ್ಲ ಟೆಂಪಲ್ಸ್ಗಾಗಲಿ ಲೈಕ್ ಇನ್ನ ಮಿನಿಟಲ್ಲಿ ನಾನು 2 ಐಸ್ಗೂ ಐಲೈನರ್ ಹಾಕಿ ಬಿಟ್ಬಿಡ್ತಿದ್ದೆ. ಹಂಗೆ ಲೈಕ್ ಒನ್ ವೈಪ್ ಔಟ್ ಇಲ್ಲ ಒಂದು ಲೈನ್ ಹಿಂಗೆ ಹಾಕಿ ಹಿಂಗೆ ಇಳಿಯೋದು ಆ ಥರ ಮಾಡ್ತಾಯಿದ್ದೆ. ಬಟ್ ಈ ಐಲೈನರ್ ಹಾಕುವಾಗಂತೂ ತುಂಬಾ ಯೋಚನೆ ಮಾಡಿ ಮೆತ್ತಗೆ ಹಾಕ್ತಾಯಿದ್ದೆ. ಯಾಕಂದರೆ ನಾನು ಅಷ್ಟು ಅவ்வளோ ಕಾನ್ಸಂಟ್ರೇಷನ್ನ ಫುಲ್ ಆಫ್ ಕಾನ್ಸಂಟ್ರೇಷನ್ ಆಗಿ ನೋಡಿ ನಾನು ಐಲೈನರ್ ಹಾಕಿದ್ದು. ಈ ಐಲೈನರ್ ಯಾಕಂದರೆ ಲೈಕ್ ಒಂದು ಕಡೆ ದೊಡ್ಡದಾದ ಮೇಲೆ ಅದು ಚೆನ್ನಾಗಿ ಕಾಣಲ್ವಾ. ಮತ್ತು ಆ ವಿಂಗ್ ಲೈನರು ಕರೆಕ್ಟಾಗಿ ಬರಬೇಕು. ಇಲ್ಲಾಂದರೆ ಒಂದು ಮೇಲಕ್ಕೆ ಹೋಗ್ಬಿಡುತ್ತೆ ಇಲ್ಲ ಕೆಳಕ್ಕೆ ಹೋಗ್ಬಿಡುತ್ತೆ. ಯಾಕಂದರೆ ನಾವು ಐಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಹಿಂಗೆ ಕ್ಲೋಸ್ ಮಾಡಿದಾಗ ಅದು ವಿಂಗ್ ಸರಿಯಾಗಿ ಕಾಣಿಸ್ಲೇ ಏನಕ್ಕೆ ಇವತ್ತು ನಾನು ಹಿಂಗೆ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಅದು ಕರೆಕ್ಟಾಗಿ ಕಾಣಿಸೋದಿಲ್ಲ. ಸೊ ಅದಕ್ಕೆ ನಾನು ನೋಡಿ ಹಾಕ್ತೇನೆ. ನೀವು ನೋಡಿ ಈ ವಿಡಿಯೋದಲ್ಲಿ ಎಡಿಟಿಂಗಲ್ಲಿ ಕೂಡ ಅಷ್ಟೇ ಎಲ್ಲನೂ ಬೇಗ ಮಾಡಿದೆ. ಬಟ್ ಐಲೈನರ್ ಅಂತೂ ನನಗೆ ತುಂಬಾ ಟೈಮ್ ತೊಗೊಂಡಿತ್ತಪ್ಪ ಅದನ್ನು. ಯಾಕಂದರೆ ಏನು ಹೇಳೋದು, ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಕಡೆನೂ ಜಾಸ್ತಿ ಆಗಬಾರ್ದು, ಆ ಕಡೆನೂ ಜಾಸ್ತಿ ಆಗ್ಬೋದು. ಇನ್ನರ್ ಕಾರ್ನರಲ್ಲಿ ತುಂಬ ವೆರಿ ತಿನ್ನಾಗಿರಬೇಕು. ಔಟರ್ ಕಾರ್ನರಲ್ಲಿ ತಿಕ್ಕಾಗಿ ಮತ್ತು ಲಾಂಗ್ ವಿಂಗ್ ಲೈನರ್ ಬರಬೇಕು. ಅದಕ್ಕೆ ಅಯ್ಯೋ ಆಮೇಲೆ ಈ ವೈಟ್ ಪೆನ್ಸಿಲ್ ಇದೆ ಅಲ್ವಾ, ನಾನು ಗೊತ್ತಿಲ್ದಿರ ಮಸ್ಕಾರ ಹಾಕ್ಬಿಟ್ಟೆ. ಅದು ಯಾಕಪ್ಪ ಆಗದೆ ಅಂತ ನನಗೆ ಆಮೇಲೆ ರಿಯಲೈಸ್ ಮಾಡಿದೆ. ಆ್ಯಕ್ಚುಲಿ ನಾನು ಲೋಯರ್ ಲ್ಯಾಶಸ್ಗೆ ಹಾಕಿರಲಿಲ್ಲ, ಬಟ್ ಸರಿ ಲಿಟಲ್ ಬಿಟ್ ಇರಲಿ ಅಂತ ನಾನು ಹಾಕ್ಬಿಟ್ಟೆ. ಅದು ಹಾಕಿದ ತಕ್ಷಣ ಏನಾಯ್ತು ಅಂದರೆ ಆ ವೈಟ್ ಪೆನ್ಸಿಲ್ ಹಾಕಿದಾಗ ಅದು ಸ್ವಲ್ಪ ಬ್ಲ್ಯಾಕ್ ಆಯಿತು. ಆಮೇಲೆ ತಿರ್ಗಾ ಅದನ್ನು ಶಾರ್ಪ್ ಮಾಡೋದು, ಆಮೇಲೆ ಹಾಕೋದು, ತಿರ್ಗಾ ಶಾರ್ಪ್ ಮಾಡೋದು, ಹಾಕೋದು, ಹಾಗೆ ಮಾಡಿ ಟ್ರೈ ಮಾಡಿದೆ. ಒಟ್ಟಿನಲ್ಲಿ ಒಂದು ಲಾಸ್ಟಿಗೆ ಈ ಥರ ಬಂದ್ಬಿಡ್ತು. ಮತ್ತು ಲಿಪ್ಸ್ಟಿಕ್ಕಲ್ಲೂ ಅಷ್ಟೇ. ಆ್ಯಕ್ಚುಲಿ ನಾನು ಒಂದು ಮೆರೂನು ಅಲ್ಲ, ಒಂಥರ ಪಿಂಕಿಶು ಇಲ್ಲ, ಆ ಥರ ಒಂದು ಇಟ್ಟಿದ್ದೆ ಲಿಪ್ ಲೈನರ್. ಅದೆಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ಆಮೇಲೆ ಇದನ್ನೇ ತೊಗೊಂಬಿಟ್ಟು ಒಂದು 2 to 3 ಲಿಪ್ ಲೈನರ್ ಅದನ್ನೇನೋ ಹಾಕಿ ಆಮೇಲೆ ಕವರ್ ಮಾಡಿ ಒಂದಷ್ಟು ಕಲರ್ ತಂದೆ. ಆವಾಗ ಇಷ್ಟ ಆಯಿತು. ಯಾಕಂದರೆ ಇದಕ್ಕೆ ಒಂಥರ ಲೈಕ್ ಡಾರ್ಕ್ ಮೆರೂನು, ಆಮೇಲೆ ಬ್ರೌನು ಇಲ್ಲ ಬ್ಲ್ಯಾಕ್ ಆ ಥರ ಏನೋ ಒಂಥರ ಆಯಿತು. ಬಟ್ ಅದು ಬ್ಲ್ಯಾಕ್ ಥರನೂ ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ಸರಿ ಈ ಲಿಪ್ಸ್ಟಿಕ್ನ ಏನೇನೋ ಮಾಡಿ ಹೆಂಗೆಂಗೋ ಕಲರ್ ತಂದು ಹಾಕ್ಬಿಟ್ಟೆ. ಮತ್ತು ಇದು ಗ್ಲಾಸ್, ಇದು ಬಂದ್ಬಿಟ್ಟು ಈ ಗ್ಲಾಸ್ ನನಗೆ ಕಲರ್ ಐಲೈನರ್ ತೊಗೊಳ್ಳುವಾಗ ಇದು ಒಂದು ಫ್ರೀ ಬಂತು ಅನಿಸುತ್ತೆ. ಲೈಕ್ buy 3 get 1 free, buy 2 get 1 ಫ್ರೀ ಬರುತ್ತಲ್ವಾ, ಇದರಲ್ಲಿ ಈ ಗ್ಲಾಸ್ ಲಿಪ್ಸ್ಟಿಕ್ ಬಂತು. ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತಲ್ಲ. ಸೊ ಈ ಥರ, ಯಾಕಂದರೆ ಪಿಂಕ್ ಆಗಿರಬಾರ್ದು, ಮೆರೂನ್ ಆಗಿರಬಾರ್ದು, ಬ್ರೌನ್ ಆಗಿರಲಿಲ್ಲ, ಯಾವುದೋ ಒಂಥರ ಆಯಿತು ಸಂಹಾವ್. ಆ ಥರ ಮೇಕಪ್ ನಾನು ಟ್ರೈ ಮಾಡಿದೆ. ಆಮೇಲೆ ಒಂದು ಕಡೆ ಬಂದುಬಿಡ್ತು. ನೀವೇ ನೋಡಿ ಮೇಕಪ್ ಎಷ್ಟು ಚೆನ್ನಾಗಿ ಆ ಸ್ಕಿನ್ನಲ್ಲಿ ಮರ್ಜ್ ಆಗಿ ಅಂಟ್ಕೊಂಡು ಹಿಂಗೆ ಬಂದಿದೆ ನೋಡಿ. ಇದೇ ನನ್ನ ಫೈನಲ್ ಲುಕ್. ಬಟ್ ನಾನು ಹೇರ್ ಇನ್ನೂ ರಿಮೂವ್ ಮಾಡಿರಲಿಲ್ಲ, ಹೇರ್ ಟೈ ಆಗಿತ್ತು. ಇದು ವಿತ್ ಲೈಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಅಷ್ಟು ಮೇಕಪ್ ಕಂಪ್ಲೀಟ್ ಮಾಡಿಸೋಷ್ಟರಲ್ಲಿ ಅದು ಸ್ಕಿನ್ನಲ್ಲಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿ ಏನೂ ತೊಂದರೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಆ ವಿಂಗ್ ಲೈನರು ಅಷ್ಟೇ. ಮತ್ತು ಆ ಲ್ಯಾಶಸ್ಸು ಲಾಸ್ಟಲ್ಲಿ ಎಜ್ಜಲ್ಲಿ ಮಾತ್ರ ಒಂದು ಚಿಕ್ಕ ಲ್ಯಾಶಸ್ ಇಟ್ಟೆ, ಯಾಕಂದರೆ ಅದೊಂಚೂರು ಕಾಣಿಸ್ಲಿ ಅಂತ. ಅದಾದ ನಂತರ ಈ ನೆಕ್ ಚೈನ್ ಅಂತೂ ತೊಗೊಂಡು ಫೈನಲಿ ಇವತ್ತಿಗೆ ಅದು ಯೂಸ್ ಆಯಿತು. ಆ ಥರ ಆಯಿತು. ಇದೇ ನನ್ನ ಫೈನಲ್ ಲುಕ್ ವಿತ್ ಲೂಸ್ ಹೇರ್ ಆ್ಯಂಡ್ ಎವ್ರಿಥಿಂಗ್. ಇದು ಸ್ವಲ್ಪ ಒಂದು 2 to 3 ಲೈಟ್ಸ್ ಹಾಕಿ ಈ ಮೇಕಪ್ ಲುಕ್ ಬಂದಿದೆ ನೋಡಿ. ಇದೇ ನನ್ನ ಫೈನಲ್ ಮೇಕಪ್ ಲುಕ್. ನಿಮಗೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.